ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮುಖಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಅಂತಿದು ಮುಖ್ಯ ಪ್ರಾಣಾದಿಗಳಿಗೆ ಅಭಿಷೇಕ. ಹಿಂದೆ ಈ ನಿರ್ಮಾಲ್ಯ ವಿಸರ್ಜನದ ಪ್ರಕಾರವನ್ನ ನಾವು ನೋಡಿದ್ದೇವೆ. ಭಗವಂತನ ನಿರ್ಮಾಲ್ಯವನ್ನ ವಿಸರ್ಜಿಸಿದ ಆದ ಬಳಿಕ ಆತನಿಗೆ ನಿರ್ಮಾಲ್ಯ ಅಭಿಷೇಕ ಮಾಡಬೇಕು. ಆ ನಿರ್ಮಾಲ್ಯ ಅಭಿಷೇಕ ಆದ ಮೇಲೆ ಆ ನಿರ್ಮಾಲ್ಯ ತೀರ್ಥ ಏನಿರ್ತದೆ, ಆ ನಿರ್ಮಾಲ್ಯ ಅಭಿಷೇಕಕ್ಕೆ ಕೆಲವರು ಅಂಬರಣಿ ಸೂಕ್ತವನ್ನ, ಕೆಲವರು ಋಷಭ ಸೂಕ್ತವನ್ನ ಹೀಗೆಲ್ಲ ಪಠನ ಮಾಡಬೇಕು ಅಂತ ಬೇರೆ ಬೇರೆ ಥರದ ಅಭಿಪ್ರಾಯಗಳು ಕಂಡು ಬರ್ತವೆ. ಅದನ್ನೆಲ್ಲ ಈ ಹಿಂದೆ ನಾನು ಹೇಳಿದ್ದೇನೆ. ಅಂತೂ ಇದೆಲ್ಲ ಆದ ಬಳಿಕ ಆ ನಿರ್ಮಾಲ್ಯ ಮಾಡಿದ ನೀರೇನಿದೆ ಅದರಿಂದಲೇ ಮುಖ್ಯ ಪ್ರಾಣ ಇತ್ಯಾದಿಗಳಿಗೆ ಅಭಿಷೇಕ ಮಾಡಬೇಕು. ಅದರದೊಂದು ಶ್ಲೋಕವನ್ನ ಈಗ ಹೇಳಿದೆ ನಾನು. ಮಧ್ವವಿಜಯದ ಶ್ಲೋಕ ಅದು. ಪ್ರಾಣೇಶನೇ, ಪ್ರಾಣದೇವತೆಯೇ, ನಿನಗೆ ನಮಸ್ಕಾರ. ಪ್ರಣತ ವಿಭವಾಯ, ನಿನಗೆ ನಮಸ್ಕಾರ ಮಾಡುವ ಭಕ್ತರ ಅಪೇಕ್ಷೆಯನ್ನು ಈಡೇರಿಸುವುದಕ್ಕಾಗಿ ನೀನು ಭೂಲೋಕಕ್ಕೆ ಬಂದಿದ್ದಿ. ಅವರಿಗೆ ತತ್ವಜ್ಞಾನವನ್ನು ಕೊಡುವುದಕ್ಕಾಗಿ. ನೀನು ರಾಮಪ್ರಿಯತಮ, ರಾಮನಿಗೆ ಬೇಕಾದವನು. ಹನುಮನ್ ಗುರುಗುಣ, ಅನೇಕ ಗುಣಗಳ ಸಮುದಾಯವಾದ ವ್ಯಕ್ತಿತ್ವ ನಿಂದು. ಕೃಷ್ಣನಿಗೆ ಅತ್ಯಂತ ಇಷ್ಟನಾದವನು, ಅತ್ಯಂತ ಬಲಿಷ್ಠನಾದ ಬಲಭೀಮನೇ, ನಿನಗೆ ನಮಸ್ಕಾರ. ಮಧ್ವರೇ, ನೀವು ನಮಗೆ ಶ್ರೇಷ್ಠವಾದ ಜ್ಞಾನವನ್ನು ಕೊಡಬೇಕು ಅಂತ ಮಧ್ವರಲ್ಲೂ ಕೂಡ ಪ್ರಾರ್ಥನಾ ಇದೆ. ಹೀಗೆ ಈ ಮಂತ್ರವನ್ನ ಹೇಳಿ ಆ ವಾಯು ದೇವರಿಗೆ, ಮುಖ್ಯ ಪ್ರಾಣನ ಪ್ರತಿಮೆಗೆ ಅಭಿಷೇಕ ಮಾಡಬೇಕು. ಇದಕ್ಕಿಂತ ಮುಂಚೆನೆ ಲಕ್ಷ್ಮೀದೇವಿಗೆ ಅಭಿಷೇಕ ಮಾಡಬೇಕು. ಶಂಖಕ್ಕೆ ನಾವು ನಿರ್ಮಾಲ್ಯ ತೀರ್ಥ ಮಾಡುವುದಕ್ಕಿಂತ ಮುಂಚೆ ಶಂಖವನ್ನು ಒಂದು ಬಾರಿ ಅಭಿಷೇಕಿಸಿ ತೆಗೆದಿಟ್ಕೊಂಡಿರ್ಬೇಕು. ನಿರ್ಮಾಲ್ಯ ಅಭಿಷೇಕ ಎಲ್ಲ ಭಗವಂತನಿಗೆ ಆದ ಬಳಿಕ ಮತ್ತೆ ಶ್ರೀ ಸೂಕ್ತದಿಂದ ಆ ಶಂಖಕ್ಕೆ ಇನ್ನೊಂದು ಬಾರಿ ಅಭಿಷೇಕ ಮಾಡಬೇಕು. ಆ ಶ್ರೀ ಸೂಕ್ತವನ್ನು ಹಿಂದೆ ಹೇಳಿದ್ರಿಂದ ಈಗ ಮತ್ತೊಂದು ಬಾರಿ ಹೇಳುತ್ತಿಲ್ಲ. ಅದಾದ್ಮೇಲೆ ಬರುವಂಥದ್ದು ಮುಖ್ಯ ಪ್ರಾಣನ ಪ್ರತಿಮಾ. ಅದಕ್ಕೆ ಅಭಿಷೇಕವನ್ನ ಈ ರೀತಿ ಮಧ್ವವಿಜಯದ ಶ್ಲೋಕ, ಮತ್ತೆ ವಾಯುಸ್ತುತಿ, ಬಳಿತಾ ಸೂಕ್ತ, ಮನ್ಯು ಸೂಕ್ತ ಇತ್ಯಾದಿಗಳನ್ನು ಹೇಳಿ ಅಭಿಷೇಕ ಮಾಡಬೇಕು. ಭಗವಂತನಿಗೆ ಇನ್ನೂ ಕೂಡ ಕಲಶೋದಕದಿಂದ, ಗಂಧೋದಕದಿಂದ ಅಭಿಷೇಕ ಆಗಿಲ್ಲ. ಆದ್ರಿಂದ ಈಗ ಆ ಮುಖ್ಯ ಪ್ರಾಣನ ಪ್ರತಿಮೆಗೆ ಆ ನಿರ್ಮಾಲ್ಯ ತೀರ್ಥದಿಂದ ಮಾತ್ರ ಅಭಿಷೇಕ ಮಾಡಿದ್ದೇವೆ. ಎಲ್ಲವೂ ಮುಗಿದ ಮೇಲೆ, ಭಗವಂತನಿಗೆ ಕಲಶೋದಕದಿಂದ ಅಭಿಷೇಕ ಆದ ಮೇಲೆ ಆ ಮುಖ್ಯ ಪ್ರಾಣನ ವಿಗ್ರಹಕ್ಕೆ ಮತ್ತೊಂದು ಬಾರಿ ಕಲಶೋದಕದಿಂದ ಅಭಿಷೇಕ ಮಾಡುವುದು ಕೆಲವು ಕಡೆ ಪದ್ಧತಿಯಲ್ಲಿದೆ. ಆ ಮನ್ಯು ಸೂಕ್ತಾಯುಧಗಳು ಇತ್ಯಾದಿಗಳ ಅರ್ಥವನ್ನು ಮುಂದೆ ನೋಡೋಣ. ಈ ನಿರ್ಮಾಲ್ಯ ತೀರ್ಥದಿಂದಲೇ ಗರುಡ ಶೇಷ ರುದ್ರಾದಿಗಳಿಗೆ, ಮತ್ತೆ ಜಯತೀರ್ಥರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳ ವೃಂದಾವನಗಳು ಇತ್ಯಾದಿಗಳು ಏನಾದರೂ ಅವರವರ ಮನೆಯಲ್ಲಿದ್ದರೆ ಅವಕ್ಕೂ ಕೂಡ ಈ ನಿರ್ಮಾಲ್ಯ ತೀರ್ಥದಿಂದ ಅಭಿಷೇಕವನ್ನು ಮಾಡಿ ಮುಕ್ತಾಯ ಮಾಡಬೇಕು. ಆಯಾ ಯತಿಗಳು, ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂಥ ಭಿನ್ನ ಭಿನ್ನ ಮಂತ್ರಗಳನ್ನು ಅಲ್ಲಿ ಪಠಿಸಬಹುದು. ಅನೇಕರ ಮನೆಗಳಲ್ಲಿ ಗರುಡನ ಪ್ರತಿಮೆ ಮತ್ತೆ ಶೇಷನ ಪ್ರತಿಮೆ ಇವೆಲ್ಲ ಇದ್ದೇ ಇರ್ತವೆ. ಈ ರುದ್ರನ ಪ್ರತಿಮೆಯನ್ನ ಮನೆಯಲ್ಲಿ ಪೂಜೆ ಮಾಡಬಾರದು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣಗಳನ್ನು ಕೂಡ ತೋರಿಸ್ತಾರೆ. ಆದರೆ ನನಗದೇನು ಸಮ್ಮತ ಇಲ್ಲ. ವಸ್ತುತಃ ನನ್ನ ಮನೆಯಲ್ಲಿ ಗರುಡನ ಪ್ರತಿಮೆಯೂ ಇಲ್ಲ, ಶೇಷನ ಪ್ರತಿಮೆಯೂ ಇಲ್ಲ, ರುದ್ರನ ಯಾವುದೇ ಲಿಂಗವೂ ಕೂಡ ಇಲ್ಲ. ಇದ್ದವರು ಮಾಡ್ಲಿಕ್ಕೆ ಏನೂ ತೊಂದರೆ ಇಲ್ಲ.
ಬನಂಜಿ ಗೋವಿಂದಾಚಾರ್ಯರ ನಿತ್ಯಾನುಷ್ಠಾನ ಪುಸ್ತಕದಲ್ಲಿ ಮುಂಜಾನಿಂದ ಸಂಜೆ ತನಕ ಅಂತ ಅದರಲ್ಲಿ ಶಿವನ ಲಿಂಗ ಇದ್ದರೆ, ಗರುಡನ ಮೂರ್ತಿ ಇದ್ದರೆ, ಶೇಷನ ಪಣ ಇದ್ದರೆ ಅವುಗಳನ್ನು ಕೂಡ ಪೂಜಿಸಬೇಕು ಅಂತಲೇ, ಅದನ್ನು ಕೂಡ ನಿರ್ಮಾಲ್ಯ ತೀರ್ಥದಿಂದ ತೊಳೆದು ವಿಸರ್ಜಿಸಬೇಕು ಅಂತಲೇ ಈಗ ಬರೆದಿದ್ದಾರೆ. ಅನೇಕ ಮಠಗಳಲ್ಲಿ, ವ್ಯಾಸರಾಜ ಮಠ ಮೊದಲಾದ ಮಠಗಳಲ್ಲಿ, ಸೋದೆ ಮಠದಲ್ಲೂ ಇದೆ ಅಂತ ನೆನಪು, ಲಿಂಗದ ಪೂಜೆಯನ್ನು ಅವರೆಲ್ಲ ಮಾಡೇ ಮಾಡ್ತಾರೆ. ಅನೇಕ ವೈಷ್ಣವರಿಂದ ಪೂಜಿತವಾದಂತಹ ಭಗವಂತನ ಸನ್ನಿಧಾನ ಇರುವಂತಹ ದೇವಾಲಯಗಳಲ್ಲೂ ಕೂಡ ಶಿವನ ಪೂಜೆ ನಡೀತದೆ. ಆದ್ದರಿಂದ ಶಿವನ, ಗಣೇಶನ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಥವಾ ಪೀಠದ ಮೇಲೆ ಇಡಬಾರ್ದು ಅಂತ ಹೀಗೆಲ್ಲ ಹೇಳ್ತಾರೆ. ಅದರ ಬಗ್ಗೆ ನನಗೇನೂ ಅಷ್ಟು ವಿಶ್ವಾಸ ಇಲ್ಲ. ನಮ್ಮ ಭಕ್ತಿಗನುಸಾರವಾಗಿ ಗರುಡ, ಶೇಷ, ರುದ್ರ, ಗಣಪತಿ, ಭಕ್ತಿ ಮತ್ತು ಅನುಕೂಲ ಅದೆಲ್ಲವನ್ನು ಕೂಡ ನಾವು ಪೂಜೆ ಮಾಡಬಹುದು ಅಂತಲೇ ನನ್ನ ಅಭಿಪ್ರಾಯ ಇದೆ. ಕೆಲವರು ಕೇಳಿದಾಗ ಅದನ್ನೇ ನಾನು ಸಮರ್ಥಿಸಿದ್ದೀನಿ ಕೂಡ. ಇದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳ ಅರ್ಥಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ.